ಅಂದರೆ 5ನೇ ತಾರೀಕಿಂದ ನಾನೇ ಹೇಳ್ಬಿಟ್ಟು 5ನೇ ತಾರೀಕಿಂದ ಗಣತಿ ಪ್ರಾರಂಭ ಆಗೋದ್ರಿಂದ ಸರ್ಕಾರ ಆನ್ಲೈನ್ ಸಮೀಕ್ಷೆಯಲ್ಲಿ ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಸಂಖ್ಯೆ ಜೊತೆಗೆ ಜಾತಿ ಪ್ರಮಾಣವನ್ನು ಆಯ್ಕೆ ಮಾದರಿಯಲ್ಲಿ ಪಡೆದುಕೊಳ್ಬೇಕು ಅಂತ ಹೇಳಿದೆ. ಇದನ್ನೆಲ್ಲ ಪಡ್ಕೊಂಡು ಮಾಡೋದು ಸ್ವಯಂ ಘೋಷಣೆಗೂ ಸಹ ಅವಕಾಶ ಕೊಡಬೇಕು ಅಂತಲೂ ನಾವು ಈ ಸಂದರ್ಭದೊಳಗಡೆ ಈ ಆಯೋಗವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಗಣತಿದಾರರ ಮಾಹಿತಿ ಕಲೆ ಹಾಕುವ ನೆಪದಲ್ಲಿ ಪರಿಶಿಷ್ಟ ಜಾತಿಯವರು ನಗರ ಮಟ್ಟದೊಳಗಡೆ ವಾಸ ಆಗ್ತಾ ಇರೋವಂಥವ್ರಿಗೆ ಒತ್ತಾಯಪೂರ್ವಕವಾಗಿ ಕಂಡೀಷನಾಗಿ ಆಚೆ ಕರೆದಿ ಅವ್ರನ್ನ ಜಾತಿನ ಕೇಳೋ ಅಂಥದ್ದೇ ಆಗಬಾರ್ದು ಅಂತಲೂ ಸಹ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ಅಕ್ಕಪಕ್ಕದ ಮನೆಯೊಳಗಡೆ ಬಾಡಿಗೆದಾರರು ಆಗಿರೋದ್ರಿಂದ ಪರಿಶಿಷ್ಟ ಜಾತಿಯ ಒಲೆ ಮಾದಿಗರು ಯಾರೇ ಆಗಿರಲಿ ತುಂಬ ಒಂದು ಕಡೆ ಖಾಲಿ ಮಾಡಿಸೋಂಥ ವ್ಯವಸ್ಥೆಗಳು ಆಗ್ತಾ ಇರ್ತವೆ. ಅದಕ್ಕೆ ಅವ್ರಿಗೆ 2ನೇ ಹಂತದೊಳಗಡೆ ನಮಗೆ ಸ್ವಯಂ ಘೋಷಣೆ ಮಾಡ್ಕೊಳಕ್ಕೆ ಆನ್ಲೈನ್ ಒಳಗಡೆ ಬೇರೆ ಕಡೆ ಎಲ್ಲದನ್ನು ನಗರಸಭೆ ವ್ಯಾಪ್ತಿಯೊಳಗಡೆ ಪಂಚಾಯಿತಿ ವ್ಯಾಪ್ತಿಯೊಳಗಡೆ ಹೋಗಿ ನಾವು ದಾಖಲು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಐತೆ. ಅದನ್ನು ಸಹ ನಾವು ಈ ಸಂದರ್ಭದೊಳಗಡೆ ಒತ್ತಾಯ ಮಾಡ್ತಾ ಇದ್ದೀವಿ. ನಾಡ ಕಚೇರಿ ಇಂಥ ಕಡೆ ಎಲ್ಲ ನಮ್ಮ ರೆಕಾರ್ಡ್ಸ್ಗಳನ್ನ ಆಧಾರ್ ಕಾರ್ಡ್ನ ತಗೊಂಡೋಗಿ ಮಾಡ್ತೀವಿ. ಆನ್ಲೈನ್ ಸಮೀಕ್ಷೆ ಒಳಗಡೆ ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡ್ ಜೋಡಣೆ ಲಾಗಿನ್ ವ್ಯವಸ್ಥೆ ಮಾಡಿ ಸ್ವಂತ ಕುಟುಂಬದ ಮಾಹಿತಿಯನ್ನು ಭರ್ತಿ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತಲೂ ಸಹ ಐತೆ. ಹಾಗೆ ಇದನ್ನು ಆನ್ಲೈನ ನಾವು ಏನು 19ರಿಂದ 21ವರೆಗೂ 5ರಿಂದ 21ವರೆಗೂ ಕೇವಲ 3 ದಿನ ಮಾತ್ರ ಸ್ವಯಂ ಘೋಷಣೆಗೆ ಅವಕಾಶ ಕೊಟ್ಟೈತೆ. ಅದನ್ನು ನಾವು 5ನೇ ತಾರೀಕಿಂದ 21ನೇ ತಾರೀಕು ತನಕನೂ ಸಹ ಸ್ವಯಂ ಘೋಷಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಹ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ಇದನ್ನು ಹೆಚ್ಚಿಗೆ ಪ್ರಚಾರಪಡಿಸಿ ಆಯೋಗದ ಗಮನ ಸೆಳೆದು ಇದನ್ನು ಸ್ವಯಂ ಘೋಷಣೆಗೆ 5ನೇ ತಾರೀಕಿಂದನೇ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಶ್ರೀನಿವಾಸು, ಛಲವಾದಿ ಸಂಘದ ಮುಖಂಡರು. ಪರೀಕ್ಷೆಗೆ ನಡೆಸ್ತಿರುವುದು ಯಾವುದಾದರೂ ಒಂದು ಹಂತದ ಗಣತಿಯಲ್ಲಿ ಕಡ್ಡಾಯವಾಗಿ ಭಾಗಿಯಾಗಿ, ಯಾಕಂದರೆ 3 ಹಂತದಲ್ಲಿದೆ. ಆದರೆ ಇವ್ರು ಹೇಳ್ದಂಗೆ 3 ಹಂತದಲ್ಲಿ ಒಂದು ಮನೆದೊಂದು, ಮತಗಟ್ಟೆ ಒಂದು, ಆನ್ಲೈನ್ ಮೂಲಕ ಇವಿದೆ. ಇದರಲ್ಲಿ ಯಾವುದನ್ನ ಒಂದನ್ನು ಆಯ್ಕೆ ಮಾಡ್ಕೋಬೇಕು. ಯಾಕಂತಂದರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಈ ನಮ್ಮ ಪರಿಶಿಷ್ಟ ಜಾತಿನಲ್ಲೇ ಆಗಲಿ, ಎಡಗೈ ಅಥವಾ ಬಲಗೈ ಯಾವುದೇ ಜಾತಿ ಜನಾಂಗದಲ್ಲಾಗಲಿ, ಅವ್ರು ಯಾವುದೋ ಒಂದು ಮನೆಗೆ ಹೋಗಿರ್ತಾರೆ. ಮನೇಲಿ ಹೋದಾಗ ಕೇಳಿದಾಗ ಅವರು ಯಾವುದೋ ಒಂದು ಬೇರೆ ಜಾತಿಗಳನ್ನ ಹೇಳಿ ಮನೆ ಬಾಡಿಗೆ ತೊಗೊಂಡಿರ್ತಾರೆ. ಅಲ್ಲೋದ ತಕ್ಷಣ ಅವರು ಇಲ್ಲ ನಮ್ದು ಈ ಸಮಾಜದಲ್ಲೆಲ್ಲ ಬೇರೆ ಅಂತೇಳಿ ತಪ್ಪಿಸ್ಕೊ ಅವಕಾಶಗಳಿದೆ. ಅದಕ್ಕೋಸ್ಕರ ಏನು ಮಾಡಿದ ಸರ್ಕಾರ, ಅವ್ರಿಗೋಸ್ಕರನೇ. ಯಾಕಂದರೆ ಅಲ್ಲಿನ ಅವರು ಇವತ್ತೇನಾರು ಹೇಳ್ಬಿಟ್ರೆ ಮನೆ ಖಾಲಿ ಮಾಡಿಸ್ಬಿಡ್ತಾರೆ. ಆ ಪರಿಸ್ಥಿತಿ ಇದೆ. ಮನೆ ಕೊಡಿದಂಥ ಸಂದರ್ಭಗಳು ನಾವು ಅನೇಕ ದಿನ ತಾವು ನೋಡಿದರೆ ಎಲ್ಲರೂ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಸಪ್ರೇಟ್ ಒಂದು ಮತಗಟ್ಟೆಗೆ ಹೋಗಿ ಅವರೇ ವೈಯಕ್ತಿಕವಾಗಿ ಕೊಡೋದು, ತಿರ್ಗಾ ಮತ್ತೆ ಇದರಲ್ಲೇನೇ ಆನ್ಲೈನಲ್ಲೇ ಬಿಟ್ಟು ಮಾಡೋದು, ಇವನ್ನೆಲ್ಲ ಅವಕಾಶಗಳನ್ನ ಕಲ್ಪಿಸಿದ್ದಾರೆ. ಇದನ್ನು ಈ ಎರಡೂ ಸಮಾಜ, ಬಲಗೈ ಸಮಾಜ, ಎಡಗೈ ಸಮಾಜ, ಎರಡೂ ಸಮಾಜ ಉಪಯೋಗಿಸ್ಕೊಂಡು ಒಳ್ಳೆಯ ಅವಕಾಶ ಇದೆ. ಅದನ್ನು ಮಾಡಬೇಕು ಅಂತ ನಾವು ಸಹ ನಮ್ಮ ಸಮಾಜದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ಈ ಜನಗಳಲ್ಲಿ ಯಾವ ಒಂದು ಜನಸಂಖ್ಯೆ, ಈಗ ದತ್ತಾಂಶದ ಪ್ರಕಾರ ಆಧಾರ ಇಟ್ಟುಕೊಂಡೇ ನಾವುಗಳು ಈಗ ಇವತ್ತು ಈ ಕರ್ನಾಟಕದಲ್ಲಿ ಎಷ್ಟಿದೆ. ಈ ಮೇನ್ ಯಾಕೆ ಬಂದಿರೋದು, ಆಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಎಡಗೈ ಮತ್ತು ಬಲಗೈ, ಏಕೆ ಮತ್ತು ಏಡಿ, ಆ ವ್ಯಾಪ್ತಿನಲ್ಲಿ ಎರಡೂ ಬರ್ತವೆ. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಇದೆಯಲ್ಲ, ನಾವು ಯಾರೇ ಮಾತಾಡಿದ್ರು ಆ 3 ಬೇಸಿಸ್ ಮೇಲೆ ಮಾತಾಡೋದು. ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ಆಂಧ್ರದಲ್ಲಿ ಒಲೆಯರು ಬರ್ತಾರೆ, ಮಾದಿಗರು ಬರ್ತಾರೆ, ಎಲ್ಲ ಸಮಾಜದವರು ಬರ್ತಾರೆ. ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಏನಾಗಿತ್ತು, ಇದು ಮಾಡಿದಾಗ 1891ರಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಎಲ್ಲನೂ ಸೇರಿ ಏಕೆ ಅಂತಲೇ ಬರ್ತಿದ್ದಾರೆ. ಅವಾಗ ಇದ್ದಿತ್ತು. ಅದ ನಂತರ ಇವರು ಹೇಳಿದಾಗ ಭಾಷಾವಾರು ಪ್ರಾಂತ್ಯ ಆದಲ್ಲಿ ತಮಿಳುನಾಡು ಕಡೆಯಿಂದ ಪೆರಿಯಾರು, ಆಂಧ್ರದಿಂದ ಮಾಲ, ಮತ್ತು ಮಹಾರಾಷ್ಟ್ರದಿಂದ ಮಾರ್, ಆಮೇಲೆ ಕೇರಳದಿಂದ ಇದು ಪೆರೆಯ, ಪುಲಯ್ಯ, ಈ ಥರವಾದಂಥ ಪ್ರತಿಯೊಂದು. ಯಾಕಂದರೆ ಈ ಸಮಾಜ 101ರಿಂದ 47ವರೆಗೂ ಏನಿದೆಯಲ್ಲ, ಇವು ಅನೇಕ ವಿಭಿನ್ನ ಹೆಸರುಗಳಲ್ಲೇ ನಾವು ಕೇಳಿಲ್ಲ. ಇದ್ರ ಆ ರೀತಿಯ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳು, ನಮ್ಮ ಸಂಘದವರು ಇದನ್ನೆಲ್ಲ ಟ್ರೇಸ್ ಔಟ್ ಮಾಡಿ ಇದನ್ನೆಲ್ಲ ಇಟ್ಟಿದ್ದಾರೆ. ಇದರಲ್ಲಿ ಯಾವ ಪಾಪ್ಯುಲೇಷನ್ಸ್ ಬರುತ್ತೋ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರ್ಕಾರ ಮತ್ತು ಅದರಲ್ಲೇ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅದನ್ನು ಮುಂದೆ ನಿರ್ಧಾರ ಆಗುತ್ತೆ. ಅದಕ್ಕೋಸ್ಕರ ತಮ್ಮ ಮುಖಾಂತರ ನಾವು ನಮ್ಮ ಸಮಾಜದ ತುಮಕೂರು ಜಿಲ್ಲೆಯ ಜನಗಳಿಗೆ ನಾವು ಕೇಳೋದಿಷ್ಟೇ, ಈ ಕಡ್ಡಾಯದಲ್ಲಿ ಏನು ಈ ಮಾಹಿತಿ ಹೇಳ್ತಾ ಇರೋದ್ರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಇದೆ.
ಯಾವುದು ಕುಣಿಗಲ್ಲು ಮತ್ತು ಯಾಕಂದರೆ ಮಂಡ್ಯ ಬಾರ್ಡ್ರು ಮತ್ತು ತುರುವೇಕೆರೆ ಬಾರ್ಡ್ರಲ್ಲಿ ಇರೋದ್ರಿಂದ ಅವರು ಆದಿ ಕರ್ನಾಟಕ ಅಂತ ಇದ್ದವರು ಸಹ ಅವರ ಹೆಸರ ನೆಕ್ಸ್ಟ್ ಜಾತಿ ಮುಂದೆ ಆ ಚೆಲುವಾದಿ ಅಥವಾ ವಲಯ ಅಥವಾ ಬಲಗೈ ಅಂತಲೂ ಈ ಕಡೆ ನಾವು ಈ ಪ್ರಾಂತ್ಯದಲ್ಲಿ ತುಮಕೂರು, ಕೊರಟಗೆರೆ, ಮಧುಗಿರಿ, ಪಾವಗಡ, ಸಿರಾ, ಚಿಕ್ಕನಾಯಕನಹಳ್ಳಿ ಇವೆಲ್ಲ ಹೆಂಗಂತ ನಾವು ಎಲ್ಲರೂ ಪ್ಯೂರಾಗಿ ಆದಿ ದ್ರಾವಿಡ ಅಂತಲೇ ಇದ್ದೀವಿ. ನಾವುಗಳು ಸಹ ನಮ್ಮದು ಸಹ ಆ ಚೆಲುವಾದಿ ಅಥವಾ ಚೆಲುವಾದಿನೇ ಅಂತ ಬರೆಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.